ಅದೇ ತಪ್ಪಲ್ಲ ನೀನ್ ಯಾರೋ ಅದು ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ ಎತ್ಕೊಂಡು ಕೂತ್ಕೊಂಡ್ಬಿಟ್ಟು ಐ ಆಮ್ ಸೋ ಹ್ಯಾಪಿ. ಹಾಯ್ ಹೆಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಏನಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದ ಬರ್ತಾ ಇದ್ದೀನಿ ಅಂತ. ಸೊ ಅವ್ನು ಬರ್ತಾ ಇದ್ದಾನೆ ಅಂತಾನೆ ನಾನು ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಅವ್ನು ಯಾರು ಅಂದರೆ ನೀವೆಲ್ಲ ಶಿವರಾತ್ರಿ ಬ್ಲಾಗಲ್ಲಿ ನೋಡಿರ್ತೀರ ಅವನ್ನ, ಅದರಲ್ಲಿ ಎಷ್ಟು ತರಲೆ ಮಾಡಿದ್ದಾನೆ ಅಂತ. ಸೊ ಅವ್ನು ಬರ್ತಾ ಇದ್ದಾನೆ, ಅವ್ನು ಬಂದು ಏನೇನು ಕಿತಾಪತಿಗಳು ಮಾಡ್ತಾನೆ ಅಂತ ನಾನು ತೋರಿಸ್ತೀನಿ. ಅವ್ನು ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನನ್ನ ಬ್ಲಾಗ್ಸ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವರು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಬನ್ನಿ, ಅವ್ನು ಬಂದ ಮೇಲೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಿಮ್ಮ ಆಟೋ ಅಣ್ಣ ಬಂದಿದ್ದಾರೆ ನೋಡಿ. ಅವತ್ತು ಲಾಸ್ಟ್ ಶಿವರಾತ್ರಿಯಲ್ಲ ನಮ್ಗೆ ಆಟೋ ಹಿಡ್ದು ಕೊಟ್ಟಿದ್ದ ಅಣ್ಣ ಇದು. ಹಾಯ್, ಹೆಂಗಿದೆ ಸೊಪ್ಪು? ನಾನು ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀನಿ. ಹಾಯ್ ಕಟ ಬಂದಿದ್ದಾರೆ ನನ್ನನ್ನ ನೋಡಕ್ಕೆ. ಸಮಾಚಾರ ಕುತ್ಕೊಳ್ಳಿ, ಟೀ ಕುಡಿಯೋಣ. ನಾನು ಟೀ ಕಾಫಿ ಕುಡಿಯಲ್ಲ, ನೀವು ಕುಡಿದ್ರೆ ಆರಾಮಾಗಿ. ಅಂತೆ ಬೇರೆ ಇನ್ನೇನು ನಿನ್ನೆಲ್ಲರೂ ಇಷ್ಟಪಟ್ಟವ್ರೆ ನನ್ನೆಲ್ಲ ಇಷ್ಟಪಟ್ಟು. ಬ್ಲಾಗ್ ಅಲ್ಲಿ ಅಣ್ಣ. ಥ್ಯಾಂಕ್ಸ್. ಆಮೇಲೆ ಆರಾಮಾಗಿ ಮಾಡಿ. ಆರಾಮಾಗಿ ಟೀ ಕುಡಿದ್ಬಿಟ್ಟು ಕಾಫಿ ಅದು ಟೀ ಟೀನ ಕಾಫಿ ಅದು ಟೀ 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 ಚೆನ್ನಾಗಿದೆ. ಸಾರಿ, ಕಾಫಿ ಚೆನ್ನಾಗಿದೆ. ಕಾಫಿನೇ ಕಾಫಿನೇ. ಇನ್ನೇನ್ ಸಮಾಚಾರ ಹೇಳ್ಬೇಕು. ಶಿವರಾತ್ರಿಗೆ ಮೀಟ್ ಆಗಿದ್ದ. ಶಿವರಾತ್ರಿ ಲಾಸ್ಟ್ ತಿರ್ಗಾ ಮೀಟೇ ಆಗಿಲ್ಲ. ಅದಕ್ಕೋಸ್ಕರ ಮೀಟ್ ಆಗೋಣ ಅಂತ ಬಂದೆ. ನೋಡಿದೆ ಸ್ವಪ್ನ ಕಾಫಿ ಕೊಟ್ಟಿದೆ, ಆಮೇಲೆ ನಿಪ್ಪಟ್ಟು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ ಕಾಂಬಿನೇಷನ್. ಕಾಫಿಗೆ ಪಿಸ್ಕೊಂಡು ಹೊಡ್ಬಿಡ್ರಿ. ಹಂಗ್ ಕುಡಿಬಾರ್ದು, ಇದು ತಿಂತಾ ಇರ್ಬೇಕು, ಇದು ಕುಡಿತಾ ಇರ್ಬೇಕು, ಅವಾಗೇ ಚೆಂದಾಗಿದೆ. ಬೇರೆ ಏನಾದ್ರು ಕೊಡು. ಏನು ಬೇಡ, ಏನು ಬೇಡ. ಚೈತ್ರ ನೋಡಿದ್ರೆ ಅಷ್ಟೇ. ನಾನು ಇಲ್ದಿರುವಾಗ ಬರ್ತೀವಿ ಅಣ್ಣ. ನಾಳಿದ್ದಾಗ ಬರ್ತಾರೆ. ನಾಳೆ ಬರುತ್ತಂತೆ. ನಾಳೆ ಬರುತ್ತಂತೆ. ಟ್ರೈ ಮಾಡ್ತೀನಿ ನಾಳೆ ಬರಕ್ಕೆ. ತಿರುಪ್ತಿಗೆ ಬರಲ್ಲ ಅಂತ ಹೇಳಿದ್ರಂತೆ. ಹೌದು ನಿಜ. ಏಕೆ? ಸ್ವಲ್ಪ ಕೆಲಸ ಏನಿಲ್ಲ. ನಿನಗೆ ಯಾವಾಗ ತಾನೇ ಕೆಲಸ ಇಲ್ಲ? ಅಲ್ಲ ನೀನು ಎಲ್ಲ ಹೋದಾಗ ಅಂದ್ರೆ ನಮ್ ಜೊತೆ ಬರೋ ಎಂಜಾಯ್ಮೆಂಟ್ ನಿಮ್ಗೆ ಇಲ್ಲ. ಎಂಜಾಯ್ಮೆಂಟ್ ಮಾಡ್ಬೇಕು ತುಂಬಾ ಇಷ್ಟ, ಆದ್ರೆ ಫ್ಯಾಮಿಲಿ ಜೊತೆ ಹೋಗ್ಬೇಕು. ಅಲ್ಲ ನೀನು ಯಾವಾಗ ನೋಡಿದ್ರೆ ಎಲ್ಲ ಹೋದ್ರೆ ಕರಿ 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 ಅಂತೀಯ. ಕರೆದ್ರೆ ಯಾವಾಗನ ಒಂದಿನ ಬಂದಿದ್ಯಾ ನಿನ್ ಮಕ್ಕಕ್ಕೆ? ನೆಕ್ಸ್ಟ್ ಟೈಮ್ ಬರ್ತೀನಿ ಪಕ್ಕ. ಏನ್ ನೆಕ್ಸ್ಟ್ ಟೈಮ್? ಎಷ್ಟು ನೆಕ್ಸ್ಟ್ ಟೈಮ್ ಆಗೋಯ್ತು? ಎಷ್ಟಾಯ್ತು ನೆಕ್ಸ್ಟ್ ಟೈಮ್? ಇದೊಂದು ಗೊತ್ತು ನಿನ್ಗೆ. ಎಷ್ಟು ಆಗಿಲ್ಲ, ಒನ್ ಟೈಮ್ ಆಗಿರೋದು. ಎಷ್ಟು ಸಲ ನಾವು ಹೋದಾಗೆಲ್ಲ ನನ್ ಬಿಟ್ಟು ಹೋಗ್ತೀರಾ ಕರೆದ್ರೆ ಆಚೆ ಹೋಗೋಣ ನಾವೆಲ್ಲರೂ ಸೇರಿ. ಇದೊಂದು ಹೇಳ್ತೀಯ? ರೆಸಾರ್ಟ್ಗೆ ಹೋಗ್ಬಿಡೋಣ. 3 ದಿನ? 3 ದಿನ ಅಲ್ಲ, 1 ದಿನ. ಇಲ್ಲ 3 ದಿನ ಪ್ಲಾನ್ ಮಾಡ್ತಿದ್ರೆ ಬಂದ್ಬಿಡು. 1 ದಿನ 20 ದಿನ ಪಕ್ಕ ಹೋಗೋಣ. 26, 27, 28 ನಾಳೆ ಬರೋ ತಿಂಗಳು. ಬರೋ ತಿಂಗಳ 27, 28, 29. ಬರೋ ತಿಂಗಳು ಮಾರ್ಚು. ಮಾರ್ಚಲ್ಲಿ ಹಬ್ಬ ಇರ್ಬೇಕಲ್ಲ. ಏನೋ ಐತೆ, ಅದ್ ಹೇಳಲ್ಲ ಈ ಬ್ಲಾಗ್ ಅಲ್ಲಿ ಹೇಳಲ್ಲ. ಇಲ್ಲ ಏನೋ ಒಂದು ಡೇಗಳಿದೆ. ಯುಗಾದಿ 19ಗೆ ಇರೋದು. ನಾವು ಹೋಗೋದು 27, 28, 29 ಪ್ಲಾನ್ ಆಗೈತೆ, ಇನ್ನ ಕನ್ಫರ್ಮ್ ಆಗಿಲ್ಲ. ಅದು ಏನೋ ಸ್ಪೆಷಲ್ ಡೇ ಇದೆ ಅವಾಗ. ಬ್ಲಾಗ್ ಅಲ್ಲಿ ಹೇಳಲ್ಲ. ಹೌದಾ? ಅದೊಂದು ಸ್ಪೆಷಲ್ ಬ್ಲಾಗ್ ಆಗುತ್ತೆ. ಸರಿ, ನನ್ಗೆ ಹೇಳಿ ಫಸ್ಟ್, ಆಮೇಲೆ ಅದು ಸ್ಪೆಷಲ್ ಬ್ಲಾಗು. ಆ ಬ್ಲಾಗ್ ಅಲ್ಲಿ ನೀನ್ ಇಲ್ಲಾದ್ರೆ ಹೆಂಗೆ ಹೇಳು? ನಿನ್ನೆ ಇಷ್ಟಪಟ್ಟವ್ರೆ ಜನ. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ. ಥ್ಯಾಂಕ್ಸ್ ನಾನು ಇಷ್ಟಪಟ್ಟಿದ್ಕೆ. ಓಕೆನಾ? ಹಾಯ್ ಅಶೋಕ್, ಹೇಗಿದ್ಯಾ? ಮತ್ತೆ ಏನೇನೋ ತಗೊಂಡು ಹೋಗ್ತಾ ಇದೆಯಾ? ತಿನ್ನಕ್ಕೆ ಎಲ್ಲರೂ ತಗೊಂಡು ಏನೇನು ಬಿಸ ತಗೊಂಡು ಏನು ಹೇಳ್ತೀಯ ಅಶೋಕ್? ಅದೊಂದು 2 ದಿನ ಮೊಟ್ಟೆ. 2 ದಿನ ದಿನಕ್ಕೆ 5 ಮೊಟ್ಟೆ ತಿಂತೀನಿ. 2-3 ತಿನ್ನು ಸರ್, ಜಾಸ್ತಿ ತಿನ್ಬಾರ್ದು. 2-3 ತಿನ್ನೋದಿಲ್ಲ. ಹ್ಯಾಪಿ ನ್ಯೂ ಇಯರ್. ಇಲ್ಲಾಂದ್ರೆ ಕೋಳಿ ಬಂದ್ಬಿಡುತ್ತೆ. ಕೋಳಿ ಎಲ್ಲಿಂದ? ಎಲ್ಲಿಂದ ಕೋಳಿ? ಆರಾಮ ನೀಗಿದ್ದೀರಾ? ಓಕೆ. ವಿಶೇಷ ಏನಿಲ್ಲ. ಇದು ಬ್ರೆಡ್ಡಾ ಏನು? ನೋಡಿ ಅಶೋಕ್, ನೋಡಿ ಬ್ರೆಡ್ ಇನ್ನೂ ಖಾಲಿ ಆಗಿಲ್ಲ ಬ್ರೋ. ಅಶೋಕ್ ನೋಡಿ ಬ್ರೆಡ್ ಮೊಟ್ಟೆ ಎಲ್ಲ ತಿಂತ. ನಾನು ನೋಡಿದ್ರೆ ಬರೀ ಕಾಫಿ ಕುಡಿತಾ ಇದ್ದೀನಿ. ಏನ್ ಮಾಡೋಣ? ಜುಮ್ಮಾರ್ ಅಂತೆ, ತಿನ್ಲೇಬೇಕು. ಆದ್ರೆ ಒಳ್ಳೆ ಬಾಡಿ ಫಿಟ್ನೆಸ್ ಚೆನ್ನಾಗಿದ್ಯಾ? ಓಕೆ. ಯಾವಾಗ ಬಂದ್ರಿ? ಇವಾಗೆ ಬಂದಿದ್ದು, 10 ನಿಮಿಷ ಆಯ್ತು. ಆಟೋನ? ಆಟೋ ಯಾವಾಗ ಹೇಳ್ಬಾರ್ದು. ಅಲ್ಲ ಆಟೋ ಅಲ್ಲಿ ಬಂದ. ಆಟೋದಲ್ಲಿ ಗಾಡಿ. ಇವ್ರು ನೋಡಿ ಏನೇನೋ ಕಾಮಿಡಿ ಮಾಡ್ತಾ ಇದಾರೆ.
ಭೂಮಿ ಮೇಲೆ ಭೂಮಿ ಮೇಲೆ ಬಂದಿದ್ದು ಎಷ್ಟೋ ವರ್ಷ ಆಯ್ತು, ಹೋಗ್ಬೇಕಂತ ಕರಿತಾನೂ ಇದ್ದಾರೆ. ಯಾವ ಹೋಗ್ತೀನೋ ನನಗೆ ಗೊತ್ತಿಲ್ಲ. ಯಾಕೆ ಹಂಗೆ ಹೇಳ್ತಾ ಇದೀಯ? ನೋಡಿದ್ರೆ ಇನ್ನ 100 ವಯಸ್ಸೇ ಆಗಲ್ಲ ಇವನ್ಗೆ, ಇವನಿಗೆ ವಯಸ್ಸೇ ಆಗ್ತಾ ಇಲ್ಲ ಇವನಿಗೆ. ಆಗಲ್ಲ. ಎಷ್ಟು ವಯಸ್ಸಾದ್ರೂ ವಯಸ್ಸಾಗಲ್ಲ ನಿಮ್ಗೆ. ಹೌದಾ? ನೋಡಿ 50 ಆದ್ರೂ ಇನ್ನೊಂದ್ ಏನ್ ಗೊತ್ತಾ? ಅಲ್ಲ, ಇನ್ನೊಂದ್ ಏನ್ ಗೊತ್ತಾ ಅಶೋಕ, ನಾವು ಯಾವ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವ್ನು ಹಂಗೆ ಅವನೇ, ಚೇಂಜಸ್ ಇಲ್ಲ. ಅವಾಗ ಹೆಂಗಿದ್ದ ಅವ್ನ ಹಂಗೆ ಅವನು ಒಂಚೂರು ದಪ್ಪಾಗವನೆ. ಇಲ್ಲಿ ನೋಡು 50 ಆದ್ರೂ 30 ತರನೇ ಇದಾರೆ. ಗಾಡ್ ಗಿಫ್ಟ್ ಅವನು. ಹೊಟ್ಟೆ ಬೇರೆ ಸ್ವಲ್ಪ ಬಂದ್ಬಿಟ್ಟಿದೆ. ಹೊಟ್ಟೆ ಒಂದೇ ಬಾಬು, ನೀನ್ ಹಂಗೆ ಇದೆಯಾ? ಇದೆಲ್ಲ ಕರೆಕ್ಟ್ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಓಕೆ, ಹೆಂಗೆ ನಿಮ್ದು ವರ್ಕೌಟ್ ಎಲ್ಲ ಹೆಂಗೆ ನಿಮ್ದು? ವರ್ಕೌಟ್ ಏನಿಲ್ಲ, ಏನ್ ಟೈಮ್ ಏನ್ ತಿನ್ಬೇಕು ಅಷ್ಟೇ ತಿನ್ಬೇಕು. ಖುಷಿಯಾಗಿರ್ಬೇಕು ಅಷ್ಟೇ. ಖುಷಿಯಾಗಿರ್ಬೇಕು. ಖುಷಿಯಾಗಿರ್ಬೇಕು. ಎಷ್ಟೇ ಫೀಲಿಂಗ್ಸ್ ಇದ್ರು ಮನ್ಸಿಗೆ ಹಚ್ಕೋಬಾರ್ದು. ಇನ್ಸ್ಟಾ ತೆಗೆದ್ರೆ ಯಾರು ಬರ್ತಾರೋ ಗೊತ್ತಿಲ್ಲ, ಫೇಸ್ಬುಕ್ ತೆಗೆದ್ರೆ ಅಂತೂ ನೀವೇ ಬರೋದು. ಇನ್ಸ್ಟಾದಲ್ಲೂ ಬರ್ತೀರಾ? ನಾನ್ ನೋಡ್ದೆ. ಹೌದಾ? ತುಂಬಾ ಜನ ಫಾಲೋವರ್ಸ್ ಇದ್ದಾರೆ. ಡ್ಯಾನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ನಿಮ್ದು. ಇನ್ಸ್ಟಾಲ್ ಫೇಮಸ್ ಆಗ್ಬಿಟ್ಟೆ ಬಿಟ್ಟು ನೀನು. ಏನೋ ದಿನಕ್ಕೊಂದು 50 ಪೋಸ್ಟ್ ಆಗ್ತಾನೆ ಇರ್ತೀಯ. ಓಕೆ, ಹೋಗಿ ನಾನು ಸ್ವಲ್ಪ ತಿನ್ಕೊಂಡು ಬರ್ತೀನಿ. ಹೊಟ್ಟೆ ಯಾರಾದ್ರೂ ಕಲಿತ್ ನೀವು ಡ್ಯಾನ್ಸು? ನಮ್ಮ ಬಾಸ್ ಮಾನಿ ಸರ್ ಅಂತ ಇದ್ದಾರೆ. ಅವ್ರಿಂದ ನಾನು ಡ್ಯಾನ್ಸ್ ಕಲಿತೆ. ಹಂಗೆ ಅವರು ಡ್ಯಾನ್ಸೇ ಬಿಟ್ರು, ಆದ್ರೆ ನಾನು ಬಿಡಕ್ ಆಗ್ತಾ ಇಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಆಡ್ತೀರಾ ನೀವು. ತುಂಬಾ ಥ್ಯಾಂಕ್ಸ್. ನಿಮ್ ಇಷ್ಟ ಫಾಲೋ ಇದೆ, ಐಡಿಯಾ ಹೇಳ್ಕೊಡ್ರಿ. ಫಾಲೋ ಮಾಡ್ತಾರೆ ತುಂಬಾ ಜನ. ಅವರು ಡ್ಯಾನ್ಸ್ ಗೈಸ್, ಇವನ್ನ ಫಾಲೋ ಮಾಡಿ, ಒಳ್ಳೆ ಡ್ಯಾನ್ಸ್ ಮೂಮೆಂಟ್ ಸಿಗುತ್ತೆ ನಿಮ್ಗೆ. ಒಳ್ಳೆ ಡ್ಯಾನ್ಸ್ ವಿಡಿಯೋ ದಿನಕ್ಕೆ ಒಂದು 10 ವಿಡಿಯೋ ಬರ್ತಾ ಇರುತ್ತೆ. ನೀನ್ ಯಾರೋ ಅದು ಯಾರನ್ನ ಎತ್ಕೊಂಡು ಹೋಗ್ಬಿಡ್ತಾರೆ, ಎತ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಯ. ನಾನು ಬರ್ತೀನಿ, ಹೊಟ್ಟೆ ಹಸಿತೈತೆ ನನಗೆ. ಅಲ್ಲ ಒಳ್ಳೆ ವ್ಯಾನಿಟಿ ಬ್ಯಾಗ್ ತರ ಹಾಕೊಂಡಿದ್ಯಾ. ಹೋಗಿ ಇವಾಗ ಬೈಸ್ಕೊಂಡು ಅವನಿಗೆ ಬರೀ ತಿನ್ನೋದಾಗೆ. ನಮ್ಮ ಮನುಷ್ಯನ್ಗೆ ಕಷ್ಟ ಬಂದಾಗ ಎಷ್ಟು ಯೋಚನೆಗಳು ಮಾಡ್ತೀವಿ ನಾವು, ಅದು ಇದು ಅಂತ. ಇವನು ಕಷ್ಟ ಅಂದ್ರೆ ಏನ್ ಹೇಳ್ ಬಾಬು, ಬರೀ ತಿನ್ನೋದೇ, ಬರೀ ತಿನ್ನೋದೇ ಯೋಚನೆ ಅವನು. ಅಷ್ಟೇ ಯೋಚನೆ ಮಾಡಿ, ಇನ್ನೇನು ಯೋಚನೆ ಮಾಡಬೇಡಿ. ಯಾಕಂದ್ರೆ ಲೈಫಲ್ಲಿ ಎಂಜಾಯ್ ಮಾಡಬೇಕು, ತಿನ್ಬೇಕು. ಯೋಚನೆ ಮಾಡಿ ಏನ್ ಮಾಡ್ತೀವಿ. ಓಕೆ, ಬಾಯ್ ಗಾಯ್ಸ್, ನಾನು ತಿನ್ಕೊಂಡ್ಬರ್ತೀನಿ. ಓಕೆ ಗಾಯ್ಸ್, ಬ್ಯಾಗ್ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಶೋಕ್ ಅವರು. ಅವನಿಗೆ ತಿನ್ನೋದ್ ಕೈಯಲ್ಲಿದ್ರೆ ಮಿಕ್ಕಿದೆಯಲ್ಲಿ ಜ್ಞಾನ. ನಾವ್ ಎತ್ಕೊಟ್ವಿ. ಏನ್ ಸಮಾಚಾರ ಪಪ್ಪ? ಇದು ನನ್ನ ಯೂಟ್ಯೂಬ್ ಅವ್ರಿಗೆಲ್ಲ ಏನಂತ ಹೇಳ್ತೀಯಾ? तगी बाइंड ಅದನ್ನ ಸಬ್ಸ್ಕ್ರೈಬ್ ಕರೋ, ಆಮೇಲೆ ಲೈಕ್ ಮಾಡಿ, ಹೇಳು ಅಲ್ಲೇ ಜೋರಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನೋಡಿ. ಆಮೇಲೆ ಆಮೇಲೆ ಅದೆಲ್ಲ ಬಿಡುವ, ಬ್ಯಾಡ್ ಬಾಯ್ ಅಂತಾರೆ. ಆಮೇಲೆ ನೆಕ್ಸ್ಟ್ ಏನಂತಾರೆ? ದೊಡ್ಡಪ್ಪಂಗ್ ಒಂದು ಸಾಂಗ್ ಆಡು. ದೊಡ್ಡಪ್ಪನಂತ ಒಂದು ಸಾಂಗ್ ಆಡಿ, ಜೋರಾಗಿ ಹೇಳು. ನಾಗರಾಜ ದೊಡ್ಡಪ್ಪ ಜೋರಾಗಿ ಹೇಳಿದ್ರೆ ಕೇಳ್ತಿಲ್ಲ. ದೊಡ್ಡಪ್ಪನು ನಮ್ಮ ದೊಡ್ಡಪ್ಪ. ನಿಮ್ ದೊಡ್ಡಪ್ಪ ಎಷ್ಟು ಜನಕ್ಕ? ನಿಮ್ ದೊಡ್ಡಪ್ಪ 6 ಜನಕ್ಕ. ಏನ್ ಪಾಪ ಅದು ಎಕ್ಸ್ಟ್ರಾ ಲೈನ್ ಅಲ್ಲಿ ಆಡು. ದೊಡ್ಡಪ್ಪ ನೋಡಿದ್ರೆ ಅಷ್ಟೇ 6 ಜನಕ್ಕೆ ಅಂತ ಇದೆಯಾ? ದೊಡ್ಡಪ್ಪ ಯಾರು 6 ಜನ? ಯಾರ್ಯಾರಿದ್ದಾರೆ ದೊಡ್ಡಪ್ಪಂಗ? 6 ಜನ ಯಾರ್ಯಾರಿದ್ದಾರೆ ಹೇಳಮ್ಮ? ಯಾರ್ಯಾರಿದ್ದಾರೆ? 6 ಏ ಅಲ್ಲಮ್ಮ, ದೊಡ್ಡಪ್ಪಂಗ್ ಲವರ್ಸ್ ಎಷ್ಟು ಜನ ಅವ್ರೆ? ಅಯ್ಯಯ್ಯೋ, 3 ಜನನಾ? ಯಾರ್ಯಾರು? ಭಾರತಿ ದೊಡ್ಡಮ್ಮ, ಸಾವಿತ್ರಿ, ತಿಮ್ಮಕ್ಕ. ಐತೆ ಇರು, ನಿಮ್ ದೊಡ್ಡಪ್ಪ ಈ ವಿಡಿಯೋ ನೋಡಿದ್ರೆ ನಿನ್ನ ಕೂಡ ಕಟ್ಟಾಕ್ಬಿಟ್ಟು ಹೊಡೆದಾಕ್ಬಿಡ್ತಾರೆ. ಏನಂತು ಪಾಪ? ನೀನ್ ಹೇಳ್ಬೇಕು. ಚಾಚಿ ಮಾಡ್ತೀಯಾ? ಆಮೇಲೆ ಬಾಪು ಮಾಮ ಬಂದಿದ್ ಗೊತ್ತಾ? ಹೌದಾ? ನೆನ್ನೆ ನಾನಿದ್ದಾಗ ಮಾತ್ರ ಬರಲ್ಲ ಅವಣ್ಣ.
ನಾನು ಹಿಂದಕ್ಕೆ ಬರ್ತೀನಿ. ಅದೇ ನಾನು ಹೇಳ್ದೆ ಚೈತ್ರ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾಳೆ ಇವಾಗ ಬರೋಲ್ಲ ಇದೇ ಇವಾಗ ಬರ್ತೀಯಲ್ಲ ನೀನು ಅಂದ್ರೆ ಇರೋ ನೋಡ್ತೀನಿ ನಾಳೆನೂ ಬರ್ತೀನಿ ಅಂತ ನೋಡಿ ಬಾಬು ಮಾಮ ಬಂದು ಆಟೋ ಅಂತ ಕರಿತಾ ಇತ್ತು ಬರ್ರಿ ಅಂತ ಆಟೋ ಕಲಿಸ್ತಾ ಇತ್ತು ಎಲ್ಲಿ ಪಾಪ ಬಂದೇ ಇಲ್ಲ ಅಂತ ನಾನು ಆಟೋ ಕಳಿಸ್ಬೇಕು ಅವಾಗಲೇ ಬರೋದು ಅಂದ್ರೆ ಆಟೋ ಬಂತ ಆಟೋ ನಿಮ್ಮ ಹತ್ರ ನೀನ್ ಹೇಳು ಬಾಬು ಮಾಮ ಹೆಂಗೆ ಹೇಳೋದು ಆಟೋ ಆಮೇಲೆ ಇನ್ನೊಂದು ಥರ ಹೇಳುತ್ತಲ್ಲ ಹೇಳ್ಬೇಕ ಹೇಳು ಇವಾಗ ನಾವೆಲ್ಲ ಹೋಗ್ತೀವಿ ಹೇಳು ಮಲ್ಲೆ ಫಂಕ್ಷನ್ ಮಾಲ ನಿಂಗೇನು ಗೊತ್ತಾಯ್ತು ಪಾಪ ಹೋಗೋಣ ಮಲ್ಲೇಶ್ವರಂಗೆ ಬಾಯ್ ಮಾಡಿ ಎಲ್ಲ ಬಾಯ್ ಮಲ್ಲೇಶ್ವರಂ ಹೋಗ್ತಾ ಇದೀವಿ ಕ್ಲೀನಾಗಿ ಹೇಳು ಬಾಯ್ ಏನ್ ಪಾಪ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ನಮ್ಮ ಶಾಪಿಂಗ್ ಪಾರ್ಟ್ನರ್ ಎಲ್ಲೋದ್ರೂ ಶಾಪಿಂಗ್ ಬಂದ್ಬಿಡ್ತಾರೆ ನಮ್ಮ ಜೊತೆ ಪಾಪ ಸೊ ಫೈನಲಿ ಮಲ್ಲೇಶ್ವರಂಗೆ ರೀಚ್ ಆದ್ವಿ ಇವತ್ತೇ ನಾವು ಮಲ್ಲೇಶ್ವರಂ ಫುಲ್ ಖಾಲಿ ಹೊಡಿತಾ ಇತ್ತು ಅಷ್ಟು ಜನ ಇರಲಿಲ್ಲ ಸರಿ ಅಂತ ನೋಡೋಣ ಅಂತ ಬಟ್ಟೆ ಎಲ್ಲ ನೋಡೋಕ್ಕೆ ಹೋದರೆ ಹೆವಿ ರೇಟ್ ಹೇಳ್ತಾಯಿದ್ರು ನಾನು ನಮ್ಮ ತಂಗಿ 2 ಟಾಪ್ ತೊಗೊಂಡ್ವಿ ಅಷ್ಟೇ ಆಮೇಲೆ ಏನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ ಮಗುಗೆ ನಮ್ಮನೆ ಹತ್ರನೇ ಒಂದು ಶಾಪ್ ಇದೆ ಅಲ್ಲಿ ತುಂಬ ಚೆನ್ನಾಗಿದೆ ಕ್ಲಾತ್ಸು ಸೊ ಅಲ್ಲೇ ಬಂದುಬಿಟ್ಟು ನಾವು ಮಗುಗೆ ತೊಗೊಂಡು ನಮ್ಮ ತಂಗಿ ಡಯಟ್ ಮಾಡಿ ಸಣ್ಣ ಆದರೆ ನೀನೇನು ಭಯ ಹಿಂಗೆ ರೇಗಿಸ್ತೀಯಾ 34 ಅಂತ ಹೇಳ್ತೀರಾ? ಎಷ್ಟು 30? 30. ಏನ್ ನನ್ ಬಂದಾಗೆಲ್ಲ ದಪ್ಪ ಅಂತೀರಾ? ಅಷ್ಟೊಂದ್ ದಪ್ಪ ಇದ್ದೀನ? ಅದೇ ದಪ್ಪ ಇದ್ದೀರಿ ಅಂದ್ರ ಮತ್ತೆ 34 ಅಂತ ಹೇಳ್ತೀರಾ? ನನಗ್ ಬೇಡ, ನನಗೇನ್ ಬೇಡಪ್ಪ. ಇರೋ ಪ್ಯಾಂಟೇ ಹಾಕೊಳಕ್ ಆಗ್ತೇನೆ ನನಗೆ. ಚೆನ್ನಾಗೈತಲ್ಲ ಅಕ್ಕ ಬಟ್ಟೆ, ಅದು ಇದು ಬಂದ್ಬಿಟ್ಟೈತೆ. ರಿಬ್ಬು ಬೇಡ ಆಗಿತ್ತು. ಬೇಡ ಬಟ್ಟೆ ನೋಡಕ್ ಚೆನ್ನಾಗೈತೆ. ನೆನ್ನೆ ನಾನು ನೋಡಿದ್ದೆ ಅವ್ರು ನಮ್ಗೆ ಅವತ್ತಿಂದ ಪ್ಯಾಂಟ್ ತರಿಸ್ಕೊಡೋದ್ರಲ್ಲೇ ಅವ್ರೆ. ಬೇಡ ನಂಗೆ ಜೀನ್ಸ್ ಮಗು ಬ್ಯಾಗಿ ಕೊಡು ಅಂದ್ರೆ ಬ್ಯಾಗಿನೇ ಕೊಟ್ಟಿರೋದು ಮೇಡಮ್. 3 ಜನ ತೂರ್ಬೋದು, ಆ ಸೈಜ್ ಅಲ್ಲಿ ಐತೆ. 3 ಜನ ತಿರ್ಬೋದಾ? ಚಿನ್ನಮ್ಮಿ ಹತ್ರ ಐತಲ್ಲ, ಟ್ರೈ ಮಾಡ್ಲಾ? ಟ್ರೈ ಮಾಡಿ. ಬ್ಲಾಕ್ ಇಲ್ಲ ಅದಕ್ಕೋಸ್ಕರ ಪೂಮಾ ಬ್ರ್ಯಾಂಡ್ ಅಂತ. ಹುಡುಗ ಕರ್ಕೊಂಡ್ಬಿಟ್ಟಿದ್ದಾನೆ. ಇದು ಪ್ಲಾಜೋ ಪ್ಯಾಂಟ್ಸ್ ಇದೆಯಾ ಬ್ಲ್ಯಾಕ್ ಅಲ್ಲಿ? ಪ್ಲಾಜೋನಾ? ಇದು ನಾನು ಟ್ರಯಲ್ ಮಾಡ್ತೀನಿ. ಟ್ರೈ ಮಾಡಿ. ಅಲ್ಲ ನಾವು ಅಷ್ಟಪ್ಪ ಇದೀವಾ? ನಿಮ್ಗೆ ಅಂದಿಲ್ಲಮ್ಮ. ಹಾ ಅವ್ರಿಗೆ ನಗು ಬರ್ತಿದೆ. ಯಾವ ಸೈಜ್ ಅದು? ಎಕ್ಸೆಲ್. ಈಗ ಅಣ್ಣ ಇದು ಸ್ಮಾಲು ಎಮ್ ಎಲ್ಲ ತರಲ್ಲ, ಎಲ್ಲ ಡಬಲ್ ಎಕ್ಸೆಲ್ ತಗೊಂಬಂದಿಕ್ಕುತ್ತೆ. ನಿಮ್ಮ ಅಂಗಡಿಗೆ ಇಲ್ಲಿ ಹಾಕ್ಬಿಡಿ ಪ್ಲಸ್ ಸೈಜ್ ಅವ್ರೆ ಅಂತ ಬೋರ್ಡು. ನೆಕ್ಸ್ಟ್ ಅದೇ ಮಾಡಬೇಕು ಅನ್ಸುತ್ತೆ. ಇನ್ನೇನು ಎಲ್ಲ ಅಷ್ಟಷ್ಟು ದೊಡ್ಡ ಸೈಜ್ ತಗೊಂಬಂದಿಕ್ತೀರ. ಫ್ರಾಕ್ ನಾನು ನೋಡ್ದಾಗಿಂದ ನಾನು ನಿನಗೆ ಕೊಡ್ಸಕ್ಕೆ ತಗೊಂಡೆ, ಹಿಂದೆ ಆ ಥರ ಇತ್ತಲ್ಲ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಮೊನ್ನೆ ಹಾಕೊಂತಿದ್ದ, ಇಷ್ಟು ಡೀಪ್ ಐತೆ, ಅದಕ್ಕೆ ತಗೊಂಡಿಲ್ಲ. ಇಷ್ಟು ಇದು ಹಿಂದೆಗಡೆ ಶ್ರಕ್ ಹಾಕಿ ಅಷ್ಟೇ. ಕಾಯಿನ್ ಹಾಕ್ಬೇಕಷ್ಟೇ. ಏ ಪಾಪ, ಇದು ಮನೆ ಅನ್ಕೊಂಡಿದ್ಯಾ ನೀನು? ಪಲ್ಟಿ ಹೊಡ್ಕೊಂಡಿದ್ಯಾ? ಇದು ಕೊಡಿ ಮಗುದು ಟೀ ಶರ್ಟ್, ಸ್ಲೀವ್ಲೆಸ್ ಟೀ ಶರ್ಟ್ ಇದ್ರು ಓಕೆ, ಸ್ಲೀವ್ಲೆಸ್ ಇದ್ರು ಓಕೆ. ಫೋಟೋ ಭಯ್ಯಾ? ಹಾ ಫೋಟೋ ನೀಟಾಗಿ ಮಾಡು. ಅಯ್ಯೋ ಯಪ್ಪ ಬೈತಾನೆ. ಅಯ್ಯೋ ನಿನ್ಗೆ ಐತಿ ಇವಾಗ ಕೂಡಾಕ್ತಾನೆ ನೋಡಿ ಇವಾಗ. ಅಣ್ಣ ಮುಖ ನೋಡಿ ಅಣ್ಣ, ಅವ್ನ ಅಲ್ಲಿ ಟೀ ಶರ್ಟ್ ಬಿಸಾಕ್ಬಿಟ್ಟ ಅಣ್ಣ. ಮಂಡೇಲಣ್ಣ ಯಾಕಣ್ಣ ಹಂಗೆ ಕೂತಿದ್ದೀರಾ? ಅವ್ನು ನೋಡಿ ಅವ್ನಿಗೆ ಸ್ವಲ್ಪ ಗದ್ರಿ. ಅವ್ನು ನೋಡಿ ಸಾಧ್ಯ ಥರ ಮುಖ ಮಾಡ್ಬಿಡ್ತಾನೆ ಬೈತೀವಿ ಅಂತ. ಹೇಳಿ ಭಯ್ಯ, ಎಲ್ಲಿ ಬಿಸಾಕಿದ್ ಪಾಪ ನೀನು? ನಿನ್ ಡ್ರೆಸ್ಸೇ ಆಗ್ಲಿ ಅವ್ರು ಬೈತಾರಲ್ಲ ಹಾಕಿದ್ರೆ. 3 to 4 ಶರ್ಟ್ಸ್ ಅಲ್ಲಿ ತೋರಿಸಿ ನೋಡೋಣ. ಏನೋ ಓದ್ತಾ ಇದೀಯಾ? ಓದ್ಬೇಕಲ್ಲ, ಜೀವನ ನಡಿಬೇಕು. ಅಲ್ಲ ಇಲ್ಲಿ ಬಂದಿದ್ಯಾ ಕೆಲಸ ಅಂತ? ಇಲ್ಲೂ ಕೆಲಸನೇ ಮಾಡ್ತಾ ಇದೀಯಾ? ಏನ್ ಮಾಡೋದು? ನನಗಂತೀಯ
ಅಲ್ಲ ನೀನ್ ಜಿಮ್ಗೆ ಹೋಗ್ತೀಯಾ ಕೆಲ್ಸಕ್ಕೆ ಹೋಗ್ತೀಯಾ ಎಲ್ಲ ಹೋಗ್ತೀಯಾ ನಮ್ನೆಲ್ಲ ಮರ್ತೇ ಬಿಟ್ಟಿದ್ಯಾ ಎಲ್ಲ ಕೆಲಸ ಜೀವನ. ಇದೊಂದು ಹೇಳ್ಬಿಡ್ತೀಯ ಜೀವನ ಕೆಲ್ಸ ಬದ್ನೆಕಾಯಿ ಅನ್ಕೊಂಡು. ಮತ್ತೆ ನೀನೇನ್ ಮಾಡ್ತಾ ಇದೀಯ ಇವಾಗ? ಇವಾಗ ನೀನ್ ಬಂದಿರ್ತೀಯಾ ಇದ್ರೆ ನೀನೇನ್ ಮಾಡ್ತಾ ಇದೀಯ? ಚಾರ್ಜ್ ಖಾಲಿ ಆಗೋಯ್ತು. ಚಾರ್ಜ್ ಖಾಲಿ ಆಯ್ತು ಅಂತ ಎಷ್ಟಿಗ್ತಾ ಇದೆಯಾ ಹೊರತು ಈಗ ಅನ್ನ ಬಂದವನೇ ಅಂತಿಲ್ಲ. ಏನಾದ್ರು ಕೊಡ್ಸು ತಂಗಿಗೆ. ಬರೀ ಕೊಡ್ಸು ಅಲ್ಲ ಕಣೋ, ಇವಾಗ ಹೇಳ್ತಾ ಇದ್ಲು ತಿಂದು ನನಗೆ ಕೂತ್ಕೊಳಕ್ ಆಗ್ತಿಲ್ಲ, ಒದ್ಲಾಡ್ತಾ ಇದ್ಲ ಆ ಕಡೆ ಈ ಕಡೆ. ಅಲ್ಲೂ ತಿಂತೀಯ ಇಲ್ಲೂ ತಿಂತೀಯ, ಇನ್ನು ಆಚೆನೂ ತಿನ್ಬೇಕಾ? ಸ್ವಲ್ಪ ಕಾರಲ್ಲಿ ಸ್ಪೇಸಸ್ ಆಗ್ತಾ ಇದೆ. ಅಯ್ಯೋ ಇವ್ರ ಹತ್ರ ಸ್ಪೇಸ್ ನಿಂಗೆ ಸಾಲಲ್ಲಪ್ಪ, ಸಾಲಲ್ಲ. ಅದಕ್ಕೆ ನಾನು ತಿರುಪತಿಗೆ ಹೋಗಿ ಬಂದ್ಮೇಲೆ ಯೋಗ ಕ್ಲಾಸ್ಗೆ ಹೋಗ್ಬೇಕು. ಆಗಲ್ಲ ಅಣ್ಣ, ಬಾಡಿ ಬಂದ್ಬಿಟ್ಟೈತಿ, ಹಿಂಗ್ ಹೋಗಿ ಯೋಗ ಮಾಡ್ಬೇಕು. ಹಿಂಗೆ ಯಾರಾದ್ರೂ ಯೋಗ ಮಾಡ್ತಾರೆ? ಜಿಮ್ ಮಾಡೋದು ಯೋಗ ಅಲ್ಲ, ಯೋಗ ಹಿಂಗೆ ಮಾಡೋದು ಹೇಳ್ಕೊಡ್ಲಾ? ತಿರುಪತಿ ಬೆಟ್ಟದ ಮೇಲೆ ಸೂರ್ಯ ನಮಸ್ಕಾರ ಮಾಡುತ್ತಲ್ವ? ಏನ್ ಮಾಡೋದಪ್ಪ, ಆಡ್ಕೋತೀರಾ ಆಡ್ಕೋತೀರಾ? ಏನ್ ದಪ್ಪ ಇದೆಯಾ ಬಾ ನೀನು? ಓ ಇವಾಗ ಹಿಂಗ್ ಹೇಳ್ತಾ ಇರೋದು, ಅದೇನಾರ ಕ್ಯಾಮ್ರಾ ಆಫ್ ಆದ್ರೆ ಅಯ್ಯೋ ಊದ್ಬಿಟ್ಟಿದ್ಯಾ ಅಂತೀರಾ ಇಬ್ರು ಸೇರ್ಕೊಂಡು. ಏನ್ ತಬ್ಲಾ ಇದ್ದಂಗ ಇದೆಯಾ? ನಿಮ್ಗಿರೋ ಕೊಬ್ಬು ಯಾರಿಗಿಲ್ಲ. ತಬ್ಲಾ ತಲೆ ಮತ್ತೆ ತಬ್ಲಾ ಅಲ್ಲ ಕಣ ಅಶೋಕ, ಏನ್ ಗೊತ್ತಾ, ನಿಂಗ್ ಚೈತ್ರನ್ ನೋಡಿದ್ರೆ ಯಾವ ಸಾಂಗ್ ಜ್ಞಾಪನ ಆಗುತ್ತೆ? ಅದೇ ತಬ್ಲಾ ನೋಡು ಹೆಂಗ್ ಗೊತ್ತಾ, ಇವಾಗ ತಬ್ಲಾ ಹೆಂಗಿರುತ್ತೆ ನೋಡು, ಇಲ್ಲಿ ಸಣ್ಣಗೆ ಇಲ್ಲ ಸಣ್ಣಗೆ ಎಲ್ಲದಕ್ಕೂ ಟೈಮ್ ಬರ್ಬೇಕು. ಸಣ್ಣ ಜೀರೋ ಫಿಗರ್ ಆಗಿ ತೋರಿಸಿಲ್ಲದ್ರೆ ಕೇಳು. ಅಂದ್ರೆ ಕೇಳು. ಆಮೇಲೆ ಕಾಣಿಸ್ದಿರೋ ಹೋಗ್ಬಿಟ್ಟು ನೀನ್ ಹುಡುಕೊಂಡು ಬರ್ಬೇಕು, ಎಲ್ಲೋದ್ಲು ನನ್ ತಂಗಿ ಎಲ್ಲೋದ್ಲು ನನ್ ತಂಗಿ ಅಂತ. ಉಫ್ ಇಲ್ಲೋಡು ಅಂದಿದ ತಕ್ಷಣ ನಂಗೆ ಆರೋಗ್ಬಿಡ್ಬೇಕು. ಆ ತರ ಆಗ್ಬಿಟ್ಟು ಬರ್ತೀನಿ ನೋಡಿ. ಚಾಲೆಂಜ್ ಏನು? ಫೀಸ್ ಕಟ್ಟು ತಿಂಗಳು ಏನಕ್ಕೆ ಯೋಗಗೆ. ಸಣ್ಣ ಅಲ್ಲ, ಆಗು ನೀನ್ ಅಂತ್ಯಾ? ನೀನ್ ಸಣ್ಣ ಆಗೋದಕ್ಕೆ ನಾನ್ ಕಟ್ಬೇಕಾ? ಅಲ್ಲ ಸಣ್ಣ ಆಗು ಅಂತ ಹೇಳಕ್ಕಾಗುತ್ತೆ, ಫೀಸ್ ಕಟ್ಟಕ್ಕಾಗಲ್ಲ. ತಿರುಪತಿ ಮೆಟ್ಲು ಹತ್ತು ಒಂದ್ 5 ಸರಿ ಏನು ತಿಂದಿರ ಸಣ್ಣ ಹೋಗ್ತೀಯ ನೀನ್. ಅಲ್ಲಿ ಹತ್ತ ಹೋಗುನು ತಿನ್ಕೊಂಡ್ ಹತ್ತದ. ಅಲ್ಲ ಲಾಸ್ಟ್ ಟೈಮ್ ಹೋದಾಗ ಬರೀ ತಿಂತಾನೆ ಇದ್ದೀವಿ ಅಕ್ಕ. ಈ ಸಲ ನಾವು ಕ್ಯಾಶ್ ತಗೊಂಡ್ ಹೋಗೋಣ ಅಕ್ಕ. ಗೂಗಲ್ ಪೇ ಎಲ್ಲ ವರ್ಕೇ ಆಗಲ್ಲ, ಕ್ಯಾಶ್ ಇಟ್ಕೊಂಡು. ಹಂಗ ಅನ್ನುತ್ತೀವಿ ಅಣ್ಣ, ನೋಡಿದ್ರೆ ಏನು ತಂದಿರಲ್ಲ, ಆಮೇಲೆ ಹೇಳುತ್ತೆ ತಂದಿಲ್ಲ ಅಂತ. ಕ್ಯಾಶ್ ಗೂಗಲ್ ಪೇ ಅಲ್ಲ, ಕ್ಯಾಶ್ ಗಳು ಯೂಸ್ ಮಾಡುವಾಗ ಗೂಗಲ್ ಪೇ ಇಲ್ವಾ ಗೂಗಲ್ ಪೇ ಇಲ್ವಾ ಅಂತ ಇದೆ. ಇವಾಗ ಗೂಗಲ್ ಪೇ ಮಾಡುವಾಗ ಕ್ಯಾಶ್. ನೀನ್ ಗೂಗಲ್ ಪೇ ಮಾಡಿದ್ರು ಅಷ್ಟೇ, ಎಮರ್ಜೆನ್ಸಿಗೆ ಯಾವಾಗ ನಿನ್ಗೆ ಕಾಲ್ ಮಾಡಿ ಅಶೋಕ 1,000-2,000 ಹಾಕೊಂಡ್ರೆ ಅಕೌಂಟಲ್ಲಿ ದುಡ್ಡಿಲ್ಲ, ಕ್ಯಾಶ್ ಇದೆ ಕ್ಯಾಶ್ 1,000 ಕೊಡೋದ್ರೆ ಕ್ಯಾಶ್ ಇಲ್ಲ, ಗೂಗಲ್ ಪೇ ಅಕೌಂಟಲ್ಲಿ ಐತೆ. ಸರಿ ಕಳ್ಸಿದೀನೋ ಅದು ಬಾಯ ಏನು ಹೆಣ್ಮಕ್ಳನ್ನ ಅದಕ್ಕೆ ನಂಬಾರ್ದು. ಇಲ್ಲ ಗೈಸ್, ನನ್ನ ಮೈದಾ ನಮ್ಗೆ ಎಲ್ಲ ಕೊಡಿಸ್ತಾನೆ, ಒಳ್ಳೆ ಮೈದಾ ನಮ್ಗೆ. ಇವಾಗ ಕರ್ಕೊಂಡೈತಿ ದೇವ್ರು ಕೊಟ್ಟ ಮೈದಾ ಗೈಸ್ ಇವನು. ಅದೇ ಅದ್ ಹೆಂಗಾಯ್ತು ಅಂದ್ರೆ ಎಲ್ಲ ಬಟ್ಟೆ ಎಲ್ಲ ಬಿಚ್ಬಿಟ್ಟು ಒಂದ್ ಖರ್ಚಿಫ್ ಕೊಟ್ಟಾಗ ಮಾನ ಮುಚ್ಕೋ ಅಂತ. ನೀವ್ ಅಣ್ಣ ನಮ್ಗೆ ಬಟ್ಟೆ ಕೊಡ್ಸೈತೆ ಕ್ರಿಸ್ಮಸ್ಗೆ. ಈಗ ಖರ್ಚಿಪು ಸಾಲಲ್ಲ ಅಲ್ಲ. ಆವಾಗ ಏನಕ್ಕೆ ಇದೇ ಯಾವ್ದು ಹಾಕೊಂಡಿದ್ಯಾ? ಯಾವ್ದು ಇದು ಗೋಲ್ಡೇನಾ? ಇದು ಹೊಸದು ನಿಜ. ಹೌದಾಕ? ಡೈಮಂಡ್ ಅಲ್ಲ ಈ ಬಣ್ಣ ನೋಡು, ಕಾಸಿಲ್ಲ ಕಾಸಿಲ್ಲ ಅನ್ನುತ್ತೆ, ಮೈ ತುಂಬಾ ಒಡವೆ ಮಾಡಿ ಇಟ್ಕೊಂಡೈತಿ. ನಮ್ಗೆ ಹೇಳುತ್ತೆ ಕಾಸಿಲ್ಲ ಕಾಸಿಲ್ಲ ಅಂತ. ಕ್ರಿಸ್ಮಸ್ ಒಂದ್ ಜೊತೆ ಬಟ್ಟೆ ಕೊಡ್ಸಿದ್ರು, ಇನ್ನ 3 ತಿಂಗಳಾಯ್ತು, ಇನ್ನ ಒಂದ್ ಜೊತೆ ಬಟ್ಟೆ ಕೊಡ್ಸಿಲ್ಲ. ಅಲ್ಲ ಇಬ್ರು ಇದೀವಿ, ತಿಂಗ್ಳಿಗೆ ಒಂದೊಂದು ಕೊಡ್ಸೋಣ ಅನ್ನೋದಲ್ಲ. ಅಷ್ಟು ದುಡಿತೀರ, ಬೆಳಗ್ಗೆಯಿಂದ ರಾತ್ರಿ ಗಂಟ ದುಡಿತಾನೆ. ಒಂದ್ ತಿಂಗಳಿಗೆ ಒಂದೊಂದು 1,000 ರೂಪಾಯಿ ಕೊಟ್ರು ನಾವೆಷ್ಟು ಖುಷಿ ಪಡ್ತೀವಿ ಹೇಳು. ಒಳ್ಳೆ ಡೈಮಂಡ್ ಕೊಡ್ತೇವೆ, ರೇಟ್ ನಾವು ಬಿಲ್ಡಪ್ ಕೊಡ್ತೀವಪ್ಪ. ಡೈಲಿ ಒಂದ್ ರೌಂಡ್ ಸುತ್ತಿ ಒಂದು ಬಟ್ಟೆ ಇಸ್ಕೊಂಡಿರೋ ನಿಮ್ದಿಗಳಿಲ್ಲ. ಅದ್ರಲ್ಲಿ ನಾನ್ ಬೇರೆ ಇಸ್ಕೊಡ್ತೀನಿ. ನಾವು ನಮ್ ದುಡ್ಡಲ್ಲಿ ತಗೊಳೋದು ಬೇರೆ ಕಣೋ. ಹೌದು, ನೀವೆಲ್ಲ ಕೊಡಿದಾಗ ನಮ್ಗೆ ಖುಷಿ ಜಾಸ್ತಿ ಗೊತ್ತಾ? ನಮ್ಗೆ ಖುಷಿ ಅಣ್ಣ.
ಹಂಗಂತ ನೀನು 200 ರೂಪಾಯಿ ಕೊಟ್ಬಿಟ್ಟು ವಿಶಾಲ್ ಮಾರ್ಟಲ್ಲಿ ಹೋಗಿ ಟೀ ಶರ್ಟ್ ತಗೊಂಡದಲ್ಲ. ರಂಜಾನ್ಗೆ ಶಿವಾಜಿನಗರಲ್ಲಿ ಚೀಪಾಗಿ ಆಗ್ತಾರಂತೆ. ಚೀಪಾಗಿ ನೀನೇ ತಗೊಂಬೋಗು. ನೀನ್ ಎಂತಿಗೆ ಬರ್ತಾಳಲ್ಲ ಅವಳು ಕೊಡ್ಸು. ಶಿವಾಜಿನಗರ ನಾವೆಲ್ಲ ಶಿವಾಜಿನಗರಲ್ಲಿ ಹಾಕೋಣಲ್ಲ. ಪರವಾಗಿಲ್ಲ ಬಿಡು, ಕೊಡ್ಸೋಣ. ನಡಿ ಇವಾಗ ಹೋಗೋಣ. ಇವಾಗ ಹೋಗೋಣ. ಎಲ್ಲಿಗೆ? ನಾನು ಮೇಲೆ ಹೋಗ್ಬೇಕು, ಮನೆಗೆ ನೀನ್ ಮೇಲೆ ಹೋಗಕ್ಕೆ ಟೈಮ್ ಬೇಜಾನ್ ಐತೆ. ಇವಾಗ್ಲೇ ಯಾಕೆ ಮೇಲೆ ಹೋಗ್ತೀಯಾ? ಯಾಕೋ ಜ್ವರ ಬರೋ ಥರ ಐತೆ. ನೋಡು ಬಟ್ಟೆ ಬಟ್ಟೆ ಅಂದ್ರೆ ಜ್ವರ ಬರುತ್ತೆ. ತಿನ್ನಕ್ ಹೋಗೋ ಅಂದ್ರೆ ಆಕ್ಟಿವ್ ಆಗಿರ್ತೀಯ. ಬಾ ನನ್ ಕಬಾಬ್ ಇದು ಕೊಡ್ಸ್ತೀನಿ ರೋಲು. ಯಾವುದು ಇದ್ರಲ್ಲಿ ಅದೇ ಯಾವ್ದಕ್ಕಾದ್ರೂ ಕೆಸಿನೋದಲ್ಲಿ ಕೊಡ್ಸ್ತೀನಿ ಬಾ ನಡಿ. ಸ್ಮೋಕಿ ಅಂಡ್ ಡಾಕಿಗೆ ಹೋಗೋಣ ಬಾ. ಬಾ ಹೋಗೋಣ. ಶವರ್ಮ ತಿನ್ನಕ್ಕೆ. ಇವಾಗ ಇಲ್ಲೇ ಅವಾಗ ಇವಾಗ ಏನ್ ಕೆಲಸ ಬಾ ನೀನ್ ಮೇಲೆ ಏನಕ್ಕೆ ಹೋಗ್ತೀಯ? ಬಾ ಸ್ಮೋಕಿ ಡೋಕಿಗೆ ಹೋಗೋಣ. ಎಷ್ಟು ಗಂಟೆಗೆ? ಅದೇ ಸ್ಮೋಕಿ ಡೋಕಿ ಏನಿಲ್ಲ ತಾನೆ. ನಾನ್ ಕೊಡಿಸ್ತೀನಿ ಬಾರೋ. ಅಲ್ಲಿ ಟೈಮಾಗ ಹೋಗು. ಓ ಇನ್ನ 7 ಪರವಾಗಿಲ್ಲ ಕಣೋ, ವಿಡಿಯೋಗೋಸ್ಕರ ಹೇಳ್ತಾ ಇದ್ಯಾ ಟೈಮ್ ಆಗುತ್ತೆ ಅಂತ. ವಿಡಿಯೋ ಅಲ್ಲಿ ಇಲ್ಲ ನಾನು ನಡೀರಿ ಅಂತಿದ್ದೆ. ನೀನ್ ಯಾರು ಗೊತ್ತಾ ನೀನು? ಅಪ್ಪ ಹೋದ್ರಲ್ಲಿ ಎಲ್ಲಿ ನಡೀರಿನಾ? ನಡೀರಿ ಹೋಗೋಣ ಅಂತ. ನಡಿ, ಬಾಯಿ ಮುಚ್ಕೊಂಡ್ ಮೇಲೆ ಹೋಗ್ಬೇಕು ಅಂತಿಲ್ಲ. ಹೋಗ್ ಪರವಾಗಿಲ್ಲ. ಸರಿ ಬಲ್ಲ. ಫಸ್ಟ್ ಹೋಗಿ ನೀನು ಇಲ್ಲಿಂದ. ಹೋಗು.